ಸಿದ್ದರಾಮಯ್ಯನವರು ಸಿಎಲ್ಪಿ ಸಭೆಯಲ್ಲಿ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಏನಾ ಟ್ವಿಸ್ಟ್ ಅಂತಂದ್ರೆ ಹೈಕಮಾಂಡ್ ನಾಯಕರ ಜೊತೆ ಸಿದ್ದು ಪ್ರತ್ಯೇಕವಾಗಿ ಸಭೆ ನಡೆಸಿರೋದು. 10 ನಿಮಿಷ ವರಿಷ್ಠರ ಜೊತೆ ಮಾತುಕತೆ ನಡೆಸಿ ಈಗ ಹೊರಗೆ ಬರ್ತಾ ಇದ್ದಾರೆ. ಸಭೆ ಬಳಿಕ ಮತ್ತೆ ಸಿಎಲ್ಪಿ ಸಭೆಗೆ ಆಗಮಿಸ್ತಾರೆ ಸಿದ್ದರಾಮಯ್ಯನವರು. ಈಗಷ್ಟೇ ನೀವು ನೋಡಿದ್ರಲ್ಲ ಹೊರಗಡೆ ಬಂದಿದ್ದು, ಅದು ಹೈಕಮಾಂಡ್ ನಾಯಕರ ಮುಂದೆ ಕಂಡೀಷನ್ ಏನಾದರೂ ಇಟ್ರ ಸಿದ್ದರಾಮಯ್ಯನವರು ಅಂತ ನೋಡಿ. ಈಗಷ್ಟೇ ನೀವು ವಿಜುವಲ್ಸ್ ಅನ್ನು ನೋಡಿದ್ರಿ. ಸುರ್ಜೇವಾಲಾ ಅವರು ಸಿದ್ದರಾಮಯ್ಯನವರು ಹೊರಗೆ ಬಂದಿದ್ರು ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ. ಅದು ಪ್ರತ್ಯೇಕ ಕೊಠಡಿಯಲ್ಲಿ ಸಿದ್ದರಾಮಯ್ಯನವರು ಅವರಿಬ್ಬರ ಜೊತೆಗೆ ಮಾತುಕತೆ ನಡೆಸಿ ಮತ್ತೆ ಸಿಎಲ್ಪಿ ಮೀಟಿಂಗ್ ನಡೀತಿದ್ದ ಜಾಗಕ್ಕೆ ಬಂದಿದ್ದಾರೆ. ನೋಡಿ ಯಾವ ರೀತಿಯಾಗಿ ಟ್ವಿಸ್ಟು ಅಂತಂತಂದರೆ, ಸಿಎಲ್ಪಿ ನಾಯಕನ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೇ ಮುಂದಿನ ಸಿಎಲ್ಪಿ ನಾಯಕ ಅಂತಂದ್ರು ಅಷ್ಟೇ ಹೊರತು ಹೆಸರನ್ನ ಹೇಳಲಿಲ್ಲ ಅಂತ. ಈ ಗ್ಯಾಪ್ನಲ್ಲಿ ಸುರ್ಜೇವಾಲಾ ಅವರು ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಸಿದ್ದರಾಮಯ್ಯನವರು ಹೋಗಿ ಪ್ರತ್ಯೇಕ ಕೊಠಡಿಯಲ್ಲಿ ಮಾತುಕತೆ ಆಡ ಬಂದಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಏನಾದರೂ ಕಂಡೀಷನ್ ಇಟ್ರ ಅಂತ ಸಿದ್ದರಾಮಯ್ಯನವರು. ಸಿಎಲ್ಪಿ ನಾಯಕನ ಆಯ್ಕೆ ಅಂತೂ ಸುಸೂತ್ರವಾಗಿ ನಡೆದಿದೆ. ಆದರೆ ಡಿ.ಕೆ. ಶಿವಕುಮಾರ್ ಅಂತೇನೋ ಹೆಸರು ಹೇಳಲಿಲ್ಲ ಅವರು. ಹೈಕಮಾಂಡ್ ಪ್ರಸ್ತಾಪ ಮಾಡದಂತೆ ಹೇಳಲಿಲ್ಲ ಅಂತ. ಈಗ ಹೈಕಮಾಂಡ್ ನಾಯಕರು ಏನು ಹೇಳಿರ್ತಾರೆ, ನಿರ್ಗಮಿತ ನಾಯಕರಾಗಿದ್ದೀರಿ ನೀವೇ ಹೆಸರನ್ನು ಅನೌನ್ಸ್ ಮಾಡಬೇಕು. ಸಿಎಲ್ಪಿ ನಾಯಕರು ಇನ್ನು ಮುಂದೆ ಡಿ.ಕೆ. ಶಿವಕುಮಾರ್ ಆಗಿ ಇರ್ತಾರೆ ಅಂತ ಅನೌನ್ಸ್ ಮಾಡಬೇಕು. ಅದಕ್ಕೆ ಶಾಸಕರೆಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸಬೇಕು. ಇದು ಹೈಕಮಾಂಡ್ ಸೂಚಿಸಿದ್ದು. ಆದರೆ ಅಲ್ಲಾಗಿದ್ದೇ ಬೇರೆ ಅಂತ. ಸೊ ಹಾಗಾಗಿ ಅದಕ್ಕೋಸ್ಕರ ನೋಡಿ ಈ ವಿಜುವಲ್ಸ್ ಇದೆಯಲ್ಲ, ಇದು ಪ್ರತ್ಯೇಕವಾಗಿ ಮಾತುಕತೆ ಆಡೋದಕ್ಕೆ ಹೋಗಿದ್ದು. ಬೇರೆ ಕೊಠಡಿಯಲ್ಲಿ, ಪ್ರತ್ಯೇಕ ಕೊಠಡಿಯಲ್ಲಿ ಸುರ್ಜೇವಾಲಾ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಸಿದ್ದರಾಮಯ್ಯನವರು ಒಂದು 10 ನಿಮಿಷಗಳ ಕಾಲ ಮಾತಾಡಿ ಬಂದಿದ್ರು. ಆ 10 ನಿಮಿಷದಲ್ಲಿ ಏನು ಮಾತಾಡಿದ್ರು? ಏನಾದರೂ ಕಂಡೀಷನ್ ಇಟ್ರಾ ಅಥವಾ ಬೇರೆ ಏನಾದರೂ ಆಯ್ತಾ? ಅಥವಾ ಈ ಒಂದು ಗೊಂದಲಗಳಾಗಿದ್ದಕ್ಕೇನಾದರೂ ಒಂದು ಕ್ಲಾರಿಫಿಕೇಶನ್ ತಗೊಂಡ್ರಾ? ಅಥವಾ ಹೈಕಮಾಂಡ್ ಸೂಚಿಸಿದ್ದು ಹಿಂಗೆ ನೀವು ಹಾಗೆ ಮಾಡಬೇಕು ಅಂತೇನಾದರೂ ಹೇಳೋದಕ್ಕೇನಾದರೂ ಕರ್ಕೊಂಡು ಹೋದ್ರಾ? ಗೊತ್ತಿಲ್ಲ. ಅಲ್ಲಿ ಏನು ಬೇಕಾದರೂ ಆಗಿರ್ಬೋದು. ನಾನು ಹೇಳ್ತಾ ಇರಲಿಲ್ಲ, ರಾಜಕೀಯದಲ್ಲಿ ಕಡೆ ಮೂಮೆಂಟಲ್ಲಿ ಏನು ಬೇಕಾದರೂ ಆಗಬಹುದು. ಸೊ ಇದೊಂದು ರೀತಿಯಾಗಿ ಟ್ವಿಸ್ಟು ಅಂತ ಹೇಳ್ಬೋದೇನೋ, ಅಥವಾ ಗಮನಕ್ಕೆ ಬರದೇ ಆಗಿರುವಂಥದ್ದು ಇರ್ಬೋದು, ಗೊತ್ತಿಲ್ಲ. ಯಾವ ರೀತಿಯಾಗಿ ಬೇಕಾದರೂ ನೋಡ್ಬೋದು. ಅದಕ್ಕೆ ಕ್ಲಾರಿಫಿಕೇಶನ್ ಅವರೇ ಕೊಡ್ತಾರೆ, ಸಿದ್ದರಾಮಯ್ಯನವರೇ ಕೊಡಬೇಕು. ಅದಕ್ಕೆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ. ಸೊ ಅಲ್ಲಿಗೆ ಪಿಕ್ಚರ್ ಅಭಿ ಬಾಕಿ ಅನ್ನೋದಾಯಿತು. ಸದ್ಯದ ಬೆಳವಣಿಗೆ ಇದು. ಎಲ್ಲವೂ ಮುಗಿದೋಯ್ತು ಅಂತ ಅನ್ಕೊಂಡ್ರೆ ಇನ್ನೂ ಮುಗ್ದಿಲ್ಲ ಇರಿ ಅನ್ನೋ ರೀತಿಯಾಗಿದೆ ಸಿಚುವೇಶನ್ನು. ಸಿದ್ದರಾಮಯ್ಯನವರು ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಜೊತೆಗೆ ಪ್ರತ್ಯೇಕ ಕೊಠಡಿಯಲ್ಲಿ ಮಾತುಕತೆಯನ್ನು ನಡೆಸಿ ಈಗ ಮತ್ತೆ ಸಿಎಲ್ಪಿ ಮೀಟಿಂಗ್ ನಡೀತಾ ಇದ್ದ ಕೊಠಡಿಗೆ ಬಂದಿದ್ದಾರೆ. ಸೊ ಮತ್ತೆ ಮುಂದುವರಿಯುತ್ತಾ ಅಂತ. ಯಾವಾಗ ಸಿದ್ದರಾಮಯ್ಯನವರು ಮತ್ತು ಕೆ.ಸಿ. ವೇಣುಗೋಪಾಲ್ ಸುರ್ಜೇವಾಲಾ ಅವರು ಬರ್ತಿದ್ದಂಗೆ ಪ್ರಕ್ರಿಯೆ ಮುಗೀತು ಅಂತಲೇ ಅನ್ಕೊಂಡ್ವಿ. ಬಟ್ ನೋಡಿದ್ರೆ ಇನ್ನೂ ಮುಗ್ದಿಲ್ಲ.